ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ತುಂಬಾನೇ ಉಪಯುಕ್ತವಾಗಿರುವಂತಹ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಡಿಎ ಹೈಕ್. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗಾಗಲಿ ಅಥವಾ ಕೇಂದ್ರ ಸರ್ಕಾರಿ ನೌಕರಿಗಾಗಲಿ ಇಲ್ಲಿವರೆಗೂ ಇನ್ನೂ ಜುಲೈ ತಿಂಗಳ ಒಂದು ಡಿಎ ಹೈಕ್ ಸಿಕ್ಕಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ಕಂಟಿನ್ಯೂಸ್ ಆಗಿ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು, ಜುಲೈ ತಿಂಗಳ ಒಂದು ಹೈಕ್ ಯಾವಾಗ ಸಿಗಲಿದೆ ಮತ್ತು ಆ ಒಂದು ಹೈಕ್ನ ಪ್ರಮಾಣ ಎಷ್ಟಿರಲಿದೆ ಅಂತ ಎಲ್ಲ ಸರ್ಕಾರಿ ನೌಕರರು ಇಲ್ಲಿ ಕೇಳ್ತಾ ಇರುವಂತದ್ದು. ಸೊ ಅದಕ್ಕೆ ಫೈನಲ್ ಆಗಿ AICPIನ ಇಂಡೆಕ್ಸ್ ವ್ಯಾಲ್ಯೂ ಇವಾಗ ಬಂದಿದೆ. ಜೂನ್ ತಿಂಗಳು ಜುಲೈ ತಿಂಗಳು ಯಾವ ರೀತಿಯಾಗಿ AICPI ಅಂದರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಒಂದು ಬೆಲೆ ಸೂಚ್ಯಾಂಕದ ಮೇಲೇ ಡಿಪೆಂಡ್ ಆಗುತ್ತೆ ಯಾವ ರೀತಿಯಾದಂಥ ಒಂದು ಫಿಟ್ಮೆಂಟ್ ಸಿಗಲಿದೆ ಅಂತ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಕೇಂದ್ರ ಸರ್ಕಾರಿ ನೌಕರಾಗಲಿ ಅಥವಾ ನೀವು ರಾಜ್ಯ ಸರ್ಕಾರಿ ನೌಕರಾಗಲಿ ಎಲ್ಲರಿಗೂ ಕೂಡ ಈ ಒಂದು ಬೆಲೆ ಸೂಚ್ಯಾಂಕ ಲೇಬರ್ ಇಂಡೆಕ್ಸ್ ಡಿಪೆಂಡ್ ಆಗುತ್ತೆ. ಕನ್ಫರ್ಮ್ ಆಗಿ ಇದನ್ನೇ ಕನ್ಸಿಡರ್ ಮಾಡಿಕೊಂಡು ಕರ್ನಾಟಕ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಎಲ್ಲರೂ ಕೂಡ ಈ ಒಂದು ಬೆಲೆ ಸೂಚ್ಯಾಂಕವನ್ನೇ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ವೇತನ ಭತ್ಯೆ ಎಲ್ಲವನ್ನು ಕೂಡ ಇನ್ಕ್ರೀಸ್ ಮಾಡ್ತಾರೆ. ನಾಟ್ ಓನ್ಲಿ DA ಬಟ್ ಆಲ್ಸೋ ಡಿಯರೆನ್ಸ್ ಅಲೋವೆನ್ಸ್, ಏನು ಡಿಯರೆನ್ಸ್ ರಿಲೀಫ್ ಅಂತ ಕರಿತೀವಿ, DR ರಿಟೈರ್ಡ್ ಎಂಪ್ಲಾಯೀಸ್ ಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಬೆಲೆ ಸೂಚ್ಯಾಂಕವನ್ನೇ ಆಧಾರವಾಗಿಟ್ಟುಕೊಂಡು ಇವನ್ 7th ಪೇ ಕಮಿಷನ್ ಯಾವಾಗ ಕೇಂದ್ರ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗಿತ್ತು ಆವಾಗಲೂ ಕೂಡ ಸರ್ಕಾರಿ ನೌಕರರಿಗೆ ಒಂದು ವರ್ಷದಲ್ಲಿ ಖಂಡಿತವಾಗಿಯೂ 2 ಟೈಮ್ಸ್ ದೇರ್ ಶುಡ್ ಬಿ ಇನ್ಕ್ರೀಸ್ ಇನ್ ದ ಸ್ಯಾಲರಿ ಅಂತ ಹೇಳಿದ್ರು. ಸೊ ಮೊಟ್ಟ ಮೊದಲನೇದಾಗಿ ಜನವರಿ ತಿಂಗಳಲ್ಲಿ ಸರ್ಕಾರಿ ನೌಕರರ ಸಂಬಳವನ್ನು ಹೆಚ್ಚಳ ಮಾಡಲಾಗುತ್ತೆ. ಅದಾದ ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳು ಮುಗಿದ ಮೇಲೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ಜುಲೈ ತಿಂಗಳಿನಿಂದ ಮತ್ತೆ ಸರ್ಕಾರಿ ನೌಕರರ ಒಂದು ವೇತನವನ್ನ ಬಡ್ತಿ ಮಾಡಬೇಕು, DAನ ಹೆಚ್ಚಳ ಮಾಡಬೇಕು ಅಂತ ಫೈನಾನ್ಸಿಯಲ್ ರೂಲ್ ಮಾಡಲಾಯಿತು 7th ಪೇ ಕಮಿಷನ್ ಅಲ್ಲಿ. ಸೊ ಅದಕ್ಕೆ ತಕ್ಕಂತೆ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರವು ಕೂಡ ಆ ಒಂದು ರೂಲ್ ಅನ್ನೇ ಫಾಲೋ ಮಾಡುತ್ತೆ. ಹಾಗಾಗಿ ನಾವು ರೀಸೆಂಟ್ ಆಗಿ ನೋಡಿದ್ದೀವಿ, ಜನವರಿಯಲ್ಲಿಯೂ ಕೂಡ ಸರ್ಕಾರಿ ನೌಕರಿಗೆ 4% ಒಂದು ವೇತನದಲ್ಲಿ DA ಹೆಚ್ಚಳ ಮಾಡಲಾಯಿತು. ಸೊ ಅದು ಕೂಡ AICPI ಇಂಡೆಕ್ಸ್ ನ ವ್ಯಾಲ್ಯೂ 132.33 ಇರೋದ್ರಿಂದ 4% ಹೆಚ್ಚಳ ಮಾಡಲಾಗಿದೆ. ಸೊ ಇವಾಗಲೂ ಕೂಡ ಅದು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಇವತ್ತೇ ರಿಲೀಸ್ ಆಗಿರುವಂತಹ ಡೇಟಾ ಇದೆ. ಒಂದು ಅಫಿಷಿಯಲ್ 7th ಪೇ ಕಮಿಷನ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿರುವಂತಹ ಒಂದು ಡೇಟಾನ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿದೆ ಒಂದು ಟೇಬಲ್, ಈ ಒಂದು ಟೇಬಲ್ ಅಲ್ಲೇ ಎಲ್ಲ ಗೊತ್ತಾಗುತ್ತೆ ಯಾವ ಒಂದು ತಿಂಗಳಿಗೆ AICPI ಇಂಡೆಕ್ಸ್ ನ ವ್ಯಾಲ್ಯೂ ಎಷ್ಟಿತ್ತು ಮತ್ತು ಮುಂಬರುವ ದಿನಗಳಲ್ಲಿ ಜೂನ್ ಜುಲೈನಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯಾಲ್ಯೂ ಅದಕ್ಕೆ ಬರಲಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಎಕ್ಸ್ಪೆಕ್ಟೆಡ್ DA ಫ್ರಮ್ ಜುಲೈ 2023 ಕ್ಯಾಲ್ಕುಲೇಟರ್ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸ್ಪೆಕ್ಟೆಡ್ DA ಕ್ಯಾಲ್ಕುಲೇಟರ್ ಅಂಡ್ ಇನ್ ಡೀಟೇಲ್ಸ್ ನಾವು ನೋಡೋದಾದ್ರೆ ದ ಎಕ್ಸ್ಪೆಕ್ಟೆಡ್ DA calculation from July 2023 is an anticipation of the dearance allowance and it's bound to be granted to the central government as well as state government employees ಅಂತ ಹೇಳ್ತಾರೆ. ಸೊ ಆ ಒಂದು ಇನ್ಫಾರ್ಮೇಶನ್ ಇಲ್ಲಿ ನೀವು ಆಲ್ರೆಡಿ ನೋಡ್ತಿದ್ದೀರಿ. ಸೊ ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಒಂದು ಚಾರ್ಟ್. ಈ ಚಾರ್ಟ್ ಅಲ್ಲೇ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಸಿಗುತ್ತೆ ನಮಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ DA ಫ್ರಮ್ ಜುಲೈ 2023 ಆನ್ಲೈನ್ ಕ್ಯಾಲ್ಕುಲೇಟರ್ ಅಂತ. ಸೊ ಹಿಯರ್ ವಿ ಹ್ಯಾವ್ ಮೇಡ್ ಅವೈಲೇಬಲ್ ಕನ್ವೀನಿಯಂಟ್ ವೆಬ್ ಬೇಸ್ಡ್ ಯುಟಿಲಿಟಿ ಫಾರ್ ಎಸ್ಟಿಮೇಟಿಂಗ್ ದ ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಆಫ್ ಡಿಯರೆನ್ಸ್ ಅಲೋವೆನ್ಸ್. ಸೊ ಬೇಸಿಕಲಿ ಜುಲೈ 1, 2023ಕ್ಕೆ ಯಾವ ರೀತಿಯಾದಂಥ ಒಂದು AICPI ಇಂಡೆಕ್ಸ್ನ ವ್ಯಾಲ್ಯೂ ಇದೆ ಮತ್ತು ಇದಕ್ಕೆ ತಕ್ಕಂತೆ ಎಷ್ಟು ಸಂಬಳ ಹೆಚ್ಚಳ ಆಗಬೇಕು ಅನ್ನೋದನ್ನ ಈ ಒಂದು ಚಾರ್ಟ್ ನೋಡೋ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಮೊಟ್ಟ ಮೊದಲನೇ ಕಾಲಮು ಇಲ್ಲಿ MY ಅಂತ ಬರೆದಿದ್ದಾರೆ, ಮಂತ್ ಅಥವಾ ಇಯರ್ ಅಂತ. ಸೊ ಅದಾದ್ಮೇಲೆ AICPI 2016, AICPI 2001 ಅಂತ ಅಂಡ್ DA ಪರ್ಸೆಂಟೇಜ್ ಅಲ್ಲಿ DA ಎಷ್ಟು ಬರುತ್ತೆ ಅದಕ್ಕೆ ತಕ್ಕಂತೆ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಇದೆಲ್ಲವೂ ಕೂಡ ಹಳೆಯ ಒಂದು ಡೇಟಾ. ಜುಲೈ, ಸೊ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಲ್ಲಿ ಎಷ್ಟು ನಡೀತಾ ಇದೆ 129, 130, 131 ಅಂಡ್ ಅಗೇನ್ 132, 132 ಅಂಡ್ 132. ಓಕೆ, ಸೊ ಇದಕ್ಕೆ ತಕ್ಕಂತೆ 2001 ಬೇಸಲ್ಲಿ ಇಟ್ಟುಕೊಂಡು AICPI ಎಷ್ಟಿದೆ 374. ನೋಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ, 374 ಇದೆ. ನೆಕ್ಸ್ಟ್ ಏನಾಯ್ತು, ಇನ್ಕ್ರೀಸ್ ಆಯಿತು, 375 ಆಯಿತು, ಆಮೇಲೆ 378 ಆಯಿತು, ಆಮೇಲೆ 382 ಆಯಿತು, ಆಮೇಲೆ 381 ಆಯಿತು, 382 ಆಯಿತು. ಸೊ ಬೇಸಿಕಲಿ ನೀವು ಜುಲೈ ಮತ್ತು ಡಿಸೆಂಬರ್ ಅನ್ನ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ತಾನೆ. ಸೊ ಅದಕ್ಕೆ ತಕ್ಕಂತೆ ಈ ಕಡೆ DAನ ಕೂಡ ನೋಡಿ.
ಮೊಟ್ಟ ಮೊದಲನೇದಾಗಿ ಜುಲೈನಲ್ಲಿ, ಇದು ಹೋದ ವರ್ಷದ ಮಾತು, ನೆಕ್ಸ್ಟ್ ವರ್ಷ ಕೆಳಗಡೆ ಕೊಟ್ಟಿದ್ದಾರೆ. ಜುಲೈನಲ್ಲಿ ಎಷ್ಟಿದೆ? 39.03 ಇದೆ. ಅದಾದಮೇಲೆ 39.7 ಬರುತ್ತೆ, 40.43 ಬರುತ್ತೆ, 41.13 ಬರುತ್ತೆ, 41.77 ಬರುತ್ತೆ, ಆ್ಯಂಡ್ ಅಗೇನ್ 42.41 ಅಂತ ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ನಾವು ಹೇಳೋದಾದರೆ ಯಾವ ರೀತಿಯಾಗಿ AICPI ಇಂಡೆಕ್ಸ್ನ ವ್ಯಾಲ್ಯೂ ಪಾಯಿಂಟ್ ಬೈ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆ ಒಂದು ನಿಟ್ಟಿನಲ್ಲಿಯೇ ಸರ್ಕಾರಿ ನೌಕರರ ಒಂದು DA ಕೂಡ ಇನ್ಕ್ರೀಸ್ ಆಗ್ತಾ ಹೋಗುವಂಥದ್ದು. ಸೊ ನೆಕ್ಸ್ಟ್ ಇವಾಗ ಇದು ಹೋದ ವರ್ಷದ ಒಂದು ರೆಕಾರ್ಡ್ ಆಯಿತು. ಈ ವರ್ಷದ ರೆಕಾರ್ಡ್ ಕೂಡ ಇಲ್ಲಿ ಕೊಡಲಾಗಿದೆ. ಇದರಲ್ಲಿ ಒಂದು ವ್ಯಾಲ್ಯೂನ ಮಾತ್ರ ಅವರು ಬ್ಲ್ಯಾಂಕ್ ಹಾಕಿರ್ತಾರೆ, ಆ ಒಂದು ವ್ಯಾಲ್ಯೂನ ನಾವು ಎಂಟರ್ ಮಾಡಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಮೇಲಿರುವಂಥ ಡೇಟಾ ನೋಡೋಣ. ಸೊ ಇದು ನೋಡಿ, ಜೂನು ಇನ್ನು ಈ ಒಂದು ವ್ಯಾಲ್ಯೂ ಇವಾಗ ರಿಲೀಸ್ ಆಗಿದೆ, ಬಟ್ ಇದರಲ್ಲಿ ಅಪ್ಡೇಟ್ ನಾವು ಮಾಡಬೇಕಾಗುತ್ತೆ. ಯಾವಾಗ ನಾವು ಅಪ್ಡೇಟ್ ಮಾಡ್ತೀವಿ ಆವಾಗ ಎಷ್ಟು DA ಕೊಡಬೇಕು ಅನ್ನೋದನ್ನು ಇದೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ನಾನು ಇದನ್ನು ತೋರ್ಸೋಕೆ ಇಷ್ಟಪಡ್ತೀನಿ. ಜನವರಿ 2023ರಲ್ಲಿ AICPI ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ? 132.8 ಇದೆ. ಹಾಗಾದರೆ ಇವಾಗ 2001ಗೆ ಬೇಸ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ 382 ಅಂತ ಆಯಿತು. ಆಲ್ ರೈಟ್, 43.11% ಇಲ್ಲಿ DA ಆಯಿತು. ಅದಾದಮೇಲೆ ಫೆಬ್ರವರಿಯಲ್ಲಿ 132 ಆಯಿತು, ಅದಕ್ಕೆ 382 ವ್ಯಾಲ್ಯೂ 43.81 ಆಗುತ್ತೆ. ಅಗೇನ್ ಮಾರ್ಚ್ನಲ್ಲಿ 133 ಇದೆ, 44 ಆಯಿತು. ಏಪ್ರಿಲ್ನಲ್ಲಿ 4.2 ಇದೆ, 45 ಆಯಿತು. ಮೇನಲ್ಲಿ 134.7 ಬಂತು, 45.56 ಆಯಿತು. ಅದೇ ರೀತಿಯಾಗಿ ನಮಗೆ ಇಲ್ಲಿವರೆಗೂ ಗೊತ್ತಿದೆ, ಜುಲೈ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಜೂನ್ ವ್ಯಾಲ್ಯೂ ಹಾಕಬೇಕಾಗುತ್ತೆ. ಸೊ ಜೂನ್ ವ್ಯಾಲ್ಯೂನ ನಾನು ಕೀಬೋರ್ಡಿಂದ ಎಂಟರ್ ಮಾಡ್ತಾ ಇದ್ದೀನಿ. 134, ಇಲ್ಲಿ ನೋಡಿ 134.5 ಅಂತ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ 134.5 ಅಂತ ನಾನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ತಾ ಇದ್ದೀರಾ 46.04 ಅಂತ ಬರ್ತಾ ಇದೆ. ಸೊ ಬೇಸಿಕಲಿ ಇದೇನು ತೋರಿಸ್ತಾ ಇದೆ, ಜುಲೈ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಾಗಲಿ ಅಥವಾ ಮಹಾರಾಷ್ಟ್ರ, ಕೇರಳ, ಆಂಧ್ರ, ತೆಲಂಗಾಣ ಯಾವುದೇ ರಾಜ್ಯ ಸರ್ಕಾರಿ ನೌಕರ ಆಗಲಿ ಅವರಿಗೆ ಎಷ್ಟು % DA ನೀಡಬೇಕು ಅಂತ ತೋರಿಸ್ತಾ ಇದೆ. ಸೊ ಬೇಸಿಕಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಇದನ್ನು ಫಾಲೋ ಮಾಡ್ತಾರೆ ಕಂಪ್ಲೀಟ್ ಆಗಿ, ಆ್ಯಂಡ್ ರಾಜ್ಯ ಸರ್ಕಾರವು ಕೂಡ ಅದನ್ನು ಫಾಲೋ ಅಪ್ ಮಾಡುತ್ತೆ. ಆಮೇಲೆ ಕೇಂದ್ರದವ್ರು ನೀಡಿದ ಮೇಲೆ ರಾಜ್ಯದವ್ರು ನೀಡ್ತಾರೆ ಅದನ್ನು. ಸೊ ಹಾಗಾಗಿ 42 ಇವಾಗ ಕೇಂದ್ರದವ್ರಿಗೆ ನಡೀತಾ ಇದೆ. ಆ ಒಂದು DAನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕರೆಕ್ಟಾಗಿ 42ರಿಂದ 43, 44, 45, 46 ಟೋಟಲ್ ಆಗಿ ಮತ್ತೆ 4% DAನಲ್ಲಿ ಹೆಚ್ಚಳ ಆಗುತ್ತೆ ಅಂತ ಕ್ಲಿಯರ್ ಆಗಿ ಈ ಒಂದು ಚಾರ್ಟ್ನಲ್ಲಿ ಕಾಣಿಸ್ತಾ ಇದೆ. ಈ ಒಂದು AICPI ಇಂಡೆಕ್ಸ್ ವ್ಯಾಲ್ಯೂ ನಾವು ಎಂಟರ್ ಮಾಡೋದ್ರಿಂದ ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ DA ಎಷ್ಟು ಅಂತ ತುಂಬಾ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಬೇಸಿಕಲಿ ಆ ಒಂದು ಚಾರ್ಟಲ್ಲಿ ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ಸರ್ಕಾರಿ ನೌಕರಿಗೆ ಎಷ್ಟು ಸಿಗಬೇಕಾಗಿದೆ DA ಅನ್ನೋದು ಈ ಒಂದು ತಿಂಗಳು ಸುಮಾರು 6 ತಿಂಗಳಿಂದ ಯಾವ ರೀತಿಯಾಗಿ ಹಣದುಬ್ಬರ ನಡೀತಾ ಇದೆ, ಆ ಒಂದು ಹಣದುಬ್ಬರದ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಸಂಬಳ ಸಿಗುತ್ತೆ ಅನ್ನೋದಕ್ಕೆ. ಸೊ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ಆಬ್ವಿಯಸ್ಲಿ ಸರ್ಕಾರಿ ನೌಕರ ಸಂಬಳ DA ಕೂಡ ಹೆಚ್ಚಳ ಆಗಬೇಕು ಅಂತ ಇಲ್ಲಿ ಕ್ಲಿಯರ್ ಆಗಿ ಈ ಒಂದು ಚಾರ್ಟ್ನಲ್ಲಿ ನಾವು ನೋಡ್ತಾ ಇರುವಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಆಲ್ರೆಡಿ ಜುಲೈ ತಿಂಗಳು ಮುಗಿತಾ ಬಂದಿದೆ. ಹಾಗಾಗಿ ಇಲ್ಲಿವರೆಗೂ ಅದರ ಒಂದು ಘೋಷಣೆಯನ್ನು ಒಳಗೊಳಗೆ ನಡೀತಾ ಇದೆ, ವರದಿಗಳು ಬರ್ತಾ ಇದೆ, ಆಲ್ರೆಡಿ ಡಿಸ್ಕಷನ್ ನಡೆದಿದೆ ಅಂತ. ಬಟ್ ಆಗಸ್ಟ್ನಲ್ಲಿ ಅಧಿಕೃತವಾಗಿರುವಂಥ ಘೋಷಣೆ ಆಗಿ ಸರ್ಕಾರಿ ನೌಕರಿಗೆ ಜುಲೈಯಿಂದ ಪೂರ್ವಾನ್ವಯವಾಗಿ ಜಾರಿಯಾಗುವಂತೆ ಒಂದು 4% DA ಇದೆ. ಇನ್ಫ್ಯಾಕ್ಟ್ 4 ಅಂತ ಹೇಳೋಕ್ಕಾಗಲ್ಲ, 4ಕ್ಕಿಂತ ಜಾಸ್ತಿ ಬರಬೇಕಾಗುತ್ತೆ. ಏನಕ್ಕಂದರೆ ಆಲ್ರೆಡಿ ಅದು 42.5 ಅಂತ ಆಗಿತ್ತು ಲಾಸ್ಟ್ ಒಂದು 6 ತಿಂಗಳಿಗೆ, ಬಟ್ ಅದನ್ನು ರೌಂಡ್ ಅಪ್ ಮಾಡಿ 42 ಮಾಡಿದ್ದಾರೆ. ಹಾಗಾಗಿ ಈ ಸಲ 46 ಬದಲಿಗೆ 47ನ ನೀಡಬಹುದು ಅಂತ ಕೂಡ ಆಂಟಿಸಿಪೇಷನ್ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಜುಲೈ ತಿಂಗಳ ಒಂದು DA ಆಗಸ್ಟ್ನಲ್ಲಿ ಸರ್ಕಾರಿ ನೌಕರರಿಗೆ ಮುಟ್ಟಲಿದೆ ಅಂತ ವರದಿಗಳು ಕೂಡ ಬರ್ತಾ ಇದೆ. ಆ್ಯಂಡ್ ಯಾವಾಗ ಕೇಂದ್ರ ಸರ್ಕಾರ ಇದನ್ನು ಕೊಡಲು ಸ್ಟಾರ್ಟ್ ಮಾಡುತ್ತೆ ಆ ಒಂದು ಟೈಮಲ್ಲಿ ಎಲ್ಲ ರಾಜ್ಯಗಳು ಕೂಡ ತಕ್ಷಣದಿಂದ ಜಾರಿಗೆ ಬರುವಂತೆ ಈವನ್ ಅದನ್ನು ಪೂರ್ವಾನ್ವಯವಾಗಿ ಜಾರಿ ಮಾಡ್ತಾರೆ. ಪೂರ್ವಾನ್ವಯವಾಗಿ ಅಂದರೆ ನಮ್ಮ ಸರ್ಕಾರಿ ನೌಕರರಿಗೆ ಜುಲೈನಲ್ಲಿ ಈ ಒಂದು DA ಸಿಗಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅಥವಾ ಸರ್ಕಾರ ಡಿಲೇ ಮಾಡೋದ್ರಿಂದ ಅದು ಜುಲೈನಲ್ಲಿ ಸಿಗಲಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಆಗಸ್ಟ್ನಲ್ಲಿ ಕೊಟ್ಟಿರುವಾಗ ಆಗಸ್ಟ್ನ DA ಪ್ಲಸ್ ಜುಲೈನಲ್ಲಿರುವಂಥ ಒಂದು DAನ ಕೂಡ ಸೇರಿಸಿ ಒಂದು ಕ್ಯಾಶ್ ರೂಪದಲ್ಲಿ ಲಂಸಮ್ ಅಮೌಂಟನ್ನು ಸರ್ಕಾರಿ ನೌಕರ ಒಂದು ಅಕೌಂಟಲ್ಲಿ ಕ್ರೆಡಿಟ್ ಮಾಡುವಂಥ ಒಂದು ಸಿಸ್ಟಮ್. ಈ ಒಂದು ಎಕ್ಸಾಂಪಲ್ ಆಲ್ರೆಡಿ ರಿಪೀಟ್ ಆಗಿರುವಂಥದ್ದು ನೀವು ನೋಡಿದ್ದೀರಾ. ಜನವರಿ 2023 ಸ್ಟಾರ್ಟಿಂಗಲ್ಲಿ ಸರ್ಕಾರಿ ನೌಕರ ವೇತನ ಹೆಚ್ಚಳ ಆಗಬೇಕಾಗಿತ್ತು, 4% DA ಕೊಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಎಲೆಕ್ಷನ್ಸ್ಗಳು ಇರೋದ್ರಿಂದ ಕೊಡೋಕೆ ಆಗಲಿಲ್ಲ. ಹಾಗಾಗಿ ಯಾವಾಗ ಏಪ್ರಿಲ್ ಮೇನಲ್ಲಿ ಆ ಒಂದು DA ಕೊಟ್ಟರು ಆವಾಗ 4 ತಿಂಗಳ ಹಿಂಬಾಕಿಯನ್ನು ಕೂಡ ಅದ್ರ ಜೊತೆ ಪಾವತಿ ಮಾಡಲಾಯಿತು. ಅದನ್ನೇ ನಾವು ಅಂತೀವಿ
ಪೂರ್ವಾನ್ವಯವಾಗಿ ಜಾರಿಯಾಗುವುದು. ಅಂದರೆ ಆಕ್ಚುಯಲ್ ಟೈಮಿಂದ ಯಾವಾಗ ಕೊಡಬೇಕಾಗಿತ್ತು ಆ ಟೈಮಿಂದ ಲಂಸಮ್ ಅಮೌಂಟು ಸರ್ಕಾರಿ ನೌಕರ ಒಂದು ಅಕೌಂಟ್ ಸೇರಲಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ರಿಲೇಟೆಡ್ ಟು ಡಿ ಎ. ಹಾಗಾಗಿ ಈ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ನ ಎಲ್ಲರ ಜೊತೆ ಶೇರ್ ಮಾಡಿ. ಮುಂದಿನ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ 4% ಡಿ ಎ ಹೆಚ್ಚಳ ಆಗಲಿದೆ ಅನ್ನೋ ಒಂದು ವರದಿಗಳು ಬರ್ತಾ ಇದ್ದು ಸರ್ಕಾರಿ ನೌಕರಿಗೆ ಖುಷಿ ಸುದ್ದಿ ಬರಲಿದೆ. ಸೊ ಈ ಒಂದು ನ್ಯೂಸನ್ನು ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.